ಒಮ್ಮೆ ರಾಜನು ತನ್ನ ಅಮೂಲ್ಯವಾದ ಉಂಗುರವನ್ನು ಕಳೆದುಕೊಂಡ. ಅದು ಅರಮನೆಯೊಳಗೆ ಯಾರೋ ಕದ್ದಿದ್ದಾರೆ ಎಂದು ರಾಜನಿಗೆ ಅನುಮಾನವಾಯಿತು. ರಾಜನು ತಕ್ಷಣ ತೆನಾಲಿರಾಮನನ್ನು ಕರೆದು ಹೇಳಿದರು, ಯಾರು ಕಳ್ಳ ಅಂತ ಕಂಡುಹಿಡಿಯಿರಿ. ತೆನಾಲಿರಾಮ ಸ್ವಲ್ಪ ಯೋಚಿಸಿ ಎಲ್ಲ ಸೇವಕರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿದರು. ಅವರು ಹೇಳಿದರು, ಇವತ್ತು ರಾತ್ರಿ ದೇವಾಲಯಕ್ಕೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತೇನೆ. ನಾಳೆ ಬೆಳಗ್ಗೆ ಯಾರ ಮೀಸೆ 1 ಇಂಚು ಹೆಚ್ಚಾಗಿರುತ್ತದೋ ಅವನೇ ಕಳ್ಳ. ಇದನ್ನು ಕೇಳಿದ ಕಳ್ಳ ತುಂಬಾ ಭಯಪಟ್ಟ. ನನ್ನ ಮೀಸೆ ದೊಡ್ಡದಾಗಿ ಕಂಡರೆ ಕಳ್ಳ ಅಂತ ಹಿಡಿಯುತ್ತಾರೆ ಎಂದು ಯೋಚಿಸಿ ಆ ರಾತ್ರಿ ತನ್ನ ಮೀಸೆಯನ್ನು ಸ್ವಲ್ಪ ಕತ್ತರಿಸಿಕೊಂಡ. ಮರುದಿನ ಬೆಳಗ್ಗೆ ತೆನಾಲಿರಾಮ ಎಲ್ಲರನ್ನೂ ನೋಡಿದರು. ಮೀಸೆ ಕತ್ತರಿಸಿಕೊಂಡವನನ್ನು ತಕ್ಷಣ ತೋರಿಸಿ ಹೇಳಿದರು, ಇವನೇ ಕಳ್ಳ. ರಾಜನು ಆಶ್ಚರ್ಯದಿಂದ ಕೇಳಿದ, ನಿನಗೆ ಹೇಗೆ ಗೊತ್ತಾಯಿತು? ತೆನಾಲಿರಾಮ ನಕ್ಕು ಹೇಳಿದರು, ನಿಜವಾದವರು ಭಯಪಡುವುದಿಲ್ಲ, ಭಯಪಟ್ಟವನೇ ತನ್ನ ಮೀಸೆ ಕತ್ತರಿಸಿಕೊಂಡಿದ್ದಾನೆ. ರಾಜನು ತುಂಬಾ ಖುಷಿಯಾಗಿ ತೆನಾಲಿರಾಮನನ್ನು ಪ್ರಶಂಸಿಸಿದರು. ನೀತಿ: ತಪ್ಪು ಮಾಡಿದವರು ಯಾವಾಗಲೂ ಭಯದಿಂದ ತಮ್ಮನ್ನೇ ಬಿಚ್ಚಿಡುತ್ತಾರೆ. ತಪ್ಪಿತಸ್ಥ ವ್ಯಕ್ತಿಯು ಮಾತ್ರ ಭಯದಿಂದ ತನ್ನ ಮೀಸೆಯನ್ನ ಕತ್ತರಿಸುತ್ತಾನೆ. ಮನ್ನಿಸಿ ಮಹಾರಾಜ, ಈ ತಪ್ಪನ್ನು ನಾನು ಮಾಡಿದ್ದು. ನನ್ನನ್ನು ಕ್ಷಮಿಸಿ. ದಯವಿಟ್ಟು ನನ್ನ ಕುಟುಂಬವನ್ನು ರಕ್ಷಿಸಿ. ತಮ್ಮ ವಿವೇಕದಿಂದ ರಾಜಸಭೆಯ ಘನತೆಯನ್ನು ಹೆಚ್ಚಿಸಿದ್ದೀರಿ ರಾಮಕೃಷ್ಣ. ಮರಳಿ ಬರುವೆ. ವಿಜಯ ನಿಮ್ಮದು. ಹೌದು ಪಂಡಿತರೇ, ನಮ್ಮನ್ನು ಸಂತೋಷಪಡಿಸಿದ್ದಕ್ಕಾಗಿ ಧನ್ಯವಾದಗಳು.